ಮಹರ್ಷಿ ವಿಶ್ವಾಮಿತ್ರರು ಬ್ರಹ್ಮರ್ಷಿ ಎಂಬ ಪದವಿಯನ್ನು ಪಡೆಯಲು ಘೋರವಾದ ತಪಸ್ಸನ್ನು ಆಚರಿಸತೊಡಗಿದರು. ಆ ಘೋರವಾದ ತಪಸ್ಸಿನ ತೀವ್ರತೆಗೆ ಭಯಭೀತನಾದ ಇಂದ್ರನು ಮೇನಕೆಯನ್ನು ಕರೆಯಿಸಿ, ಈ ಕೂಡಲೇ ನೀನು ಭೂಲೋಕಕ್ಕೆ ಹೋಗಿ ಮಹರ್ಷಿ ವಿಶ್ವಾಮಿತ್ರರ ತಪಸ್ಸನ್ನು ಭಂಗಗೊಳಿಸಿ ಬಾ ಎಂದು ಆದೇಶವನ್ನು ಕೊಟ್ಟನು. ಅದರಂತೆಯೇ ಮೇನಕೆಯು ಮಹರ್ಷಿ ವಿಶ್ವಾಮಿತ್ರರು ತಪಸ್ಸನ್ನಾಚರಿಸುತ್ತಿದ್ದ ಸ್ಥಳಕ್ಕೆ ಬಂದು ತಲುಪಿದಳು. ಮೇನಕೆಯು ಗಾಯನವನ್ನು ಪ್ರಾರಂಭಿಸಿ ನಾಟ್ಯವಾಡತೊಡಗಿದಳು. ಮೇನಕೆಯ ಗಾಯನವು ಹಾಗೆಯೇ ಕೈಬೆಳೆಗಳ ಸದ್ದು ಮಹರ್ಷಿ ವಿಶ್ವಾಮಿತ್ರರ ಕಿವಿಯನ್ನು ತಲುಪಿತು. ಯಾರಿರಬಹುದು ಎಂದು ಮಹರ್ಷಿ ವಿಶ್ವಾಮಿತ್ರರು ಕಣ್ತೆರೆದು ನೋಡಿದರು. ಅಲ್ಲಿ ಅವರಿಗೆ ಸುಂದರವಾದ ಯುವತಿಯೊಬ್ಬಳು ನಾಟ್ಯವಾಡುತ್ತಿದ್ದುದು ಕಂಡುಬಂತು. ಅವರು ಮೇನಕೆಯ ರೂಪ ಲಾವಣ್ಯಕ್ಕೆ ಮನಸೋತು ತನ್ನನ್ನು ಮದುವೆಯಾಗಬೇಕೆಂದು ಕೇಳಿಕೊಂಡರು. ಅದರಂತೆಯೇ ವಿಶ್ವಾಮಿತ್ರರು ಹಾಗೂ ಮೇನಕೆಯ ವಿವಾಹವು ನಡೆದು ಆಗಲೇ 2 ವರ್ಷಗಳು ಕಳೆದು ಹೋಗಿದ್ದವು. ಮೇನಕೆಯು ಗರ್ಭವತಿಯಾಗಿ ಸುಂದರವಾದ ಹೆಣ್ಣು ಮಗುವಿಗೆ ಜನನವನ್ನು ನೀಡಿದಳು. ತಾನು ಈ ಮಗುವನ್ನು ಸಾಕಲು ಸಾಧ್ಯವಿಲ್ಲ, ಇಂದ್ರಲೋಕಕ್ಕೆ ಹೋಗುವ ಸಮಯವು ಬಂದಿತು, ಏನು ಮಾಡಲಿ ಎಂದು ಮೇನಕೆಯು ಆಲೋಚಿಸಿದಳು. ಆಗ ಮಹರ್ಷಿ ವಿಶ್ವಾಮಿತ್ರರಿಗೂ ತಾನು ಬ್ರಹ್ಮಶ್ರೀ ಪದವಿಯನ್ನು ಪಡೆಯಲು ಘೋರವಾದ ತಪಸ್ಸನ್ನು ಆಚರಿಸುತ್ತಿದ್ದುದು ನೆನಪಿಗೆ ಬಂತು. ನಾನೇನು ಮಾಡಿದೆ? ಅತ್ತ ನನ್ನ ತಪಸ್ಸು ಭಂಗವಾಯಿತು. ಮತ್ತೆ ನಾನು ಬ್ರಹ್ಮರ್ಷಿ ಪದವಿಯನ್ನು ಪಡೆಯಲೇಬೇಕು. ಅದಕ್ಕಾಗಿ ಘೋರವಾದ ತಪಸ್ಸನ್ನು ಆಚರಿಸಲೇಬೇಕು. ಈಗಲೇ ನಾನು ಹೊರಟು ಹೋಗುತ್ತೇನೆ ಎಂದು ಮಹರ್ಷಿ ವಿಶ್ವಾಮಿತ್ರರು ಅಲ್ಲಿಂದ ತಪಸ್ಸನ್ನಾಚರಿಸಲು ತೆರಳಿದಳು.